ಹ್ಞೂ ನನ್ನ ಸೊಸಿ ಮುಂದಿಂದು ಸ್ವಲ್ಪ ಅರ್ಧ ಮುಂದಿನ ಮನೇನ ಸ್ವಲ್ಪ ಎಲ್ಲ ಈಗಿನ ಥರ ಮಾಡಿಸ್ದಾಗಿಂದ ಈ ಕಡೆ ಬರಂಗೆ ಇಲ್ಲ, ಇದನ್ನೇನು ಸ್ವಚ್ಛನ ಮಾಡೋಂಗಿಲ್ಲ, ಎಲ್ಲ ಧೂಳು ಧೂಳು ಹಂಗೈತಿ. ಹೆಂಗಾಗಲಿ ನಾನು ನನ್ನ ಮಕ್ಕಳು ಎಲ್ಲ ಇಲ್ಲೇ ಜಾಸ್ತಿ ಎಲ್ಲ ಬೆಳೆದದ್ದು, ಅವರೆಲ್ಲ ಆಟ ಆಡಿದ್ದು ಎಲ್ಲ ಇಲ್ಲೇ. ಈಗೀಗ ಮುಂದಿನ ಮನೆ ಎಲ್ಲ ಕಟ್ಸಿ ಅಂತ ಹೋಗ್ಯಾರ. ಇದು ಮರ್ತ್ರೆ ಹೆಂಗೆ? ಬೇಕಾದ್ರೆ ನನ್ನ ಸಣ್ಣ ಮಗ ಲಕ್ಷ್ಮಿ ಬರ್ತಾರಲ್ಲ, ಬೇಕಾದ್ರೆ ಅವರ ಇಲ್ಲಿ ಇರ್ತಾರೆ. ಬೇಕಾದ್ರೆ ಇದನ್ನೂ ಎಲ್ಲ ಚೇಂಜ್ ಮಾಡಿಸ್ಕೊಂಗಿದ್ರೆ ಮಾಡಿಸ್ಕೊಂಡ್ರಿ. ಇಲ್ಲಿ ಆರಾಮ ಒಂದು 3-4 ಜನ ಇರ್ಬೋದು ಈ ಕಡೆ ಮನ್ಯಾಗ. ಆ ಕಡೆ ಮುಂದಿಂದು ಹಂಗೆ ಜಾಯಿಂಟ್ ಮಾಡಿ ಈ ಕಡೆ ಕಟ್ಸಿದ ಮನ್ಯಾಗ ಅಲ್ಲೊಂದು ಅದು ಸ್ವಲ್ಪ ದೊಡ್ಡದೈತಿ, ಇದ್ರಷ್ಟು ಐತಿ, ಅದ್ರಾಗ ಒಂದು 3-4 ಮಂದಿ ಇರ್ಬೋದು ಆರಾಮ. ಎಲ್ಲರೂ ನಮ್ಮ 3 ಮಕ್ಕಳಿಗೂ ಮದುವೆ ಆದರೂ 3 ಕುಟುಂಬನೂ ಇಲ್ಲೇ ಇರ್ಬೋದು. ಹಂಗೈತಿ ಚೆನ್ನಾಗಿ. ಒಂಥರ ಅದು ಒಂಥರ ಕಟ್ಸಿರೋದು, ಇದು ಹಳೆ ಕಾಲದ ಮನೆ ಈ ಥರ ಇರೋದು ಚೆನ್ನಾಗೈತೆ ಒಂಥರ. ಆದರೆ ಏನೋ ಇಂಥ ಮನೆಯೊಳಗೆ ಇರೋಕೆ ಸ್ವಲ್ಪ ಮನಸ್ಸು ಇಷ್ಟಪಡೋದು. ಸ್ವಲ್ಪ ಅಲ್ಲಿ ಇಲ್ಲಿ ಧೂಳು ಗೀಳು ಐತಿ, ಕದಾಕಿಟ್ರು ಮನೆ ಧೂಳು ಆಗೋದು ಬಿಡೋಂಗಿಲ್ಲ. ಸ್ವಲ್ಪ ಯಾರಿಗಾನ ಕೆಲಸದವ್ರಿಗೆ ಹೇಳಿ ಧೂಳು ಅನ್ಬೇಕು. ಇಲ್ಲ ನನ್ನ ಸೊಸಿಗೆ ಅದು ಕೇಳಿ ಮಾಡ್ತಾಳೆ, ಆ ಮನೆ ಮಾಡೋಷ್ಟೊತ್ತಿಗೆ ತೇರು ಎಳಿತೈತಿ, ನಿದ್ನೆಲ್ಲಿ ಮಾಡ್ಬೇಕಾಕಿ ಹೇಳ್ಬೇಕು ಯಾರಿಗೂ ಕೆಲಸಕ್ಕೆ ಇರ್ತಾರೆ. ಬರ್ತಾನೆ ಅಂದರು, ಯಾಕೇನು ಬರಲೇ ಇಲ್ಲ. ಬರ್ರಿ ಒಳಗೆ, ಇನ್ನು ಏನು ಯೋಚನೆ ಮಾಡಕತ್ತೀರಿ? ನಾನಲ್ಲ ನಿಮ್ಮನ್ನು ಬರೋಕೆ ಕೇಳಿರೋದು, ಬರ್ರಿ. ಹೆಂಗದೇವ, ಆರಾಮದೀಯ? ಹ್ಞೂನಪ್ಪ ಆರಾಮದ ನೋಡು. ನಾನು ಅಲ್ಲೇ ಬಂದು ಮಾತಾಡ್ಬೇಕು ಅಂದ್ಕೊಂಡೆ ಮನೆ ಹತ್ರ, ಮತ್ತು ಆಗ ನಿಮ್ಮ ಅಕ್ಕನೂ ಬಂದಿದ್ದಲ್ಲ, ಅದಕ್ಕೆ ಇವನ್ಗೆ ಹೇಳಿದ್ದೆ ನಿಮ್ಮ ಅಣ್ಣಗೆ, ಸ್ವಲ್ಪ ಮಾರಣ್ಣಿನ ಸೀಸನ್ ಐತಿ, ಅಕ್ಕನ ಭಾಳ ಮರ್ತ್ಬಿಟ್ಟಿಯಲ್ಲಪ್ಪ, ಅವಾಗ ಬರ್ಕೊಂತ ಇರ್ತಿದ್ಲು, ನಿನ್ನೇಂತಿ ಮಾಡೋ ನಾಟಕಕ್ಕೆ ಹಾಕಿ ಬರೆದ ಬಿಟ್ಟಾಳ, ಹೋಳ್ಗೆ ಸಿಕ್ಕಣೆ ಮಾಡಿದ್ರಾತು ಬಾ ಅಂತಂದು ಹೇಳಿದ್ದು, ಬರೋಕೆ ಹೇಳಿದ್ನೆ. ಫೋನ್ ಹಚ್ಚಿದ್ದಂತ ಬರ್ತಾರಂತ ಅವರು. ಅದಕ್ಕೆ ನಾನು ಹಂಗೆ ನೀವು ಬಂದು ಹೋಗ್ತೀರಿ ಇಲ್ಲೇ ಮಾತಾಡಿದ್ರಾತಂದು ಕರೆದೆ ನೋಡು. ಆ ಕಡೆ ಹೋಗಿ ಬಂದ್ರಿ ಏನು ಮುಂದೆ? ಬಾರವ ಕುತ್ಕೋ ಬಾ. ಇರ್ಲಿ ಬಿಡತ್ತಿ, ಪರವಾಗಿಲ್ಲ. ಅಯ್ಯ ಭಾಳ ಹೊತ್ತು ನಿಂದಿರಬಾರ್ದು, ಬಾ ಕುತ್ಕೋ ಬಾ. ಹೆಂಗೆ ಆಸ್ಪತ್ರೆಗೆಲ್ಲ ತೋರ್ಸ್ಕೊಂಬಂದಿರಿಲ್ಲ? ಹ್ಞೂ ಹತ್ತಿ ಹೋಗಿ ಬಂದಿದ್ವಿ. ಇದು ನೋಡು ನಮ್ಮ ಮನೆ, ಅಂದ್ರೆ ನಾವು ಸಣ್ಣರಿದ್ದಾಗಿಂದೆಲ್ಲ ಇದೇ ಮನ್ಯಾಗ ಇದ್ದದ್ದು. ಈಗ ಬರ್ತಾ ಬರ್ತಾ ದೊಡ್ಡವ್ರಕ್ಕಿಂತ ಬಂದ್ವಲ್ಲ, ಹಂಗೆ ಅಣ್ಣ ಅದು ಮುಂದಿಂದೆಲ್ಲ ಸ್ವಲ್ಪ ಈಗಿನ ಥರ ಮಾಡಲ್ ಮಾಡಿ, ಈ ಥರ ಈಗ ಮಾಡಲ್ನೆಲ್ಲ ಹೆಂಗೆ ಕಟ್ಸ್ತಾರೆ ಆ ಥರ ಕಟ್ಸ್ಯಾನ. ಇದನ್ನೂ ಅದೇ ಥರ ಮಾಡ್ಬೇಕಂದ. ಅವ್ವ ಬೇಡಪ್ಪ, ಹಿಂದಿನ ಕಾಲದ ಸ್ವಲ್ಪ ಇರಲಿ, ನೆನಪಿಗಿರ್ಲಿ ಅಂತಂದು ಇದು ಹಂಗೆ ಇರಲಿ ಅಂತಂದು ಇದನ್ನ ಹಂಗೆ ಬಿಟ್ಟಾರ. ಮುಂದಿಂದೊಂದು ಎಲ್ಲ ಸ್ವಲ್ಪ ಈಗಿನ ಥರ ಎಲ್ಲ ಮಾಡಲೇಷನ್ ಮಾಡ್ಯಾರ ನೋಡು. ಚೆನ್ನಾಗೈತಿ. ಆ ಮನೆಗಿನ ಈ ಮನೆಗಿನ ಚೆನ್ನಾಗ. ನಿಮ್ಮ ಅಕ್ಕನ ಮಾತಾಡ್ಸಿ ಬಂದೆ, ನಂಗೆ ಬಂದೆ. ಇಲ್ಲವ, ನಾನು ಆ ಕಡೆ ಕರ್ಕೊಂಡು ಹೋಗಲಿಲ್ಲ. ನೀನು ನೋಡಿದೆ ಇಲ್ಲಿ ನಿಂತಿರೋದು ಕಾಣಿಸ್ತಾ, ಅದಕ್ಕೆ ಇಲ್ಲಿಗೆ ಕರ್ಕೊಂಬಂದೆ ಫಸ್ಟ್. ಅದ ಏನಿಲ್ಲವ, ಏನೋ ಕೆಟ್ಟ ಟೈಮು, ಗಂಡನ ಹಂಗೆ ಮಾಡಿಬಿಟ್ಟ, ಮಗನು ನಾನು ಹೇಳಿಕೆ ನನ್ನ ಒಂದು ಮಾತು ಕೇಳ್ದಂಗೆ ಮದುವೆ ಆಗಿ ಬಂದುಬಿಟ್ಟ ಅಂತಂದು ಬೇಜಾರಿನಾಗ ಮನೆಯಿಂದ ಹೊರಗೆ ಹೋಗ್ರಿ ಹಂಗೆ ಹಿಂಗೆ ಅಂದ್ಬಿಟ್ಟೆ. ಈ ಇಂಥ ಮನೆ ಇಟ್ಕೊಂಡು ಮುಂದೇನೋ ಅದು ದೊಡ್ಡ ಮನೆ ಐತಿ, ಹಿಂದೇನೂ ಇಷ್ಟು ದೊಡ್ಡ ಮನೆ ಇಟ್ಕೊಂಡು ನೀವು ಯಾಕೆ ಸುಮ್ಮನೆ ಬೇರೆ ಹತ್ರ ಬಾಡಿಗೆ ಇರ್ಬೇಕು? ಅದಕ್ಕೆ ಆ ಮನೆ ಖಾಲಿ ಮಾಡಿ ಇಲ್ಲಿಗೆ ಬಂದುಬಿಡ್ರಿ. ಏನು ಹೇಳಕತ್ತೀವ ನೀನು? ಹ್ಞೂನಾ, ಮತ್ತೆ ಯಾಕೆ ನೀವಲ್ಲೇ ಬೇರೆ ಇರ್ತೀರಿ? ಎಲ್ಲರೂ ಒಟ್ಟಾಗಿರ್ಬೇಕಂತನ ಬೇರೆ ಎಲ್ಲೂ ಇದು ಮಾಡಿದಂಗೆ ಇದನ್ನ ಜಾಯಿಂಟ್ ಮನೆನ, ಇಲ್ಲಿ ಹಿಂದಿನ ಮನೆ ಈ ಥರ ಐತಿ, ಮುಂದಿನ ಮನೆ ಅದು ಒಂಥರ ಆಯ್ತಾ? ಎಲ್ಲರೂ ಒಟ್ಟಿಗೆ ಇರ್ಬೇಕಂತನ ಎಲ್ಲ ಹಂಗೈತಿ. ಇಷ್ಟಕ್ಕೊಂದು ಆಸ್ತಿ ಮನೆ ಇಟ್ಕೊಂಡು ನೀವು ಯಾಕೆ ಸುಮ್ಮನೆ ಬೇರೆ ಹತ್ರ ಇರ್ಬೇಕು? ಏನಾಗಲ್ಲ, ಆ ಮನೆ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದುಬಿಡ್ರಿ. ಅತ್ತಿ ಏನು ಹೇಳಕತ್ತೀರಿ? ನಿಜವಾಗ್ಲೂ ನಮ್ಮನ್ನು ಮನೆ ಕರೆಯಕತ್ತೀರಿ ನೀವು? ಹ್ಞೂನವ, ಏನು ಮಾಡ್ಬೇಕು? ನನಗಾರ ಇವ್ರನ್ನ ಬಿಟ್ರೆ ಮತ್ತೆ ಯಾರದಾರ? ಸತ್ ಮ್ಯಾಗ ಎಲ್ಲರೂ ಬೇರೆ ಆಕಾರ ಏನೋ ಅದು ಬೇರೆ ಮಾತವ. ಇದ್ದ ಕಾಲಕ್ಕೆ ಎಲ್ಲರೂ ಒಟ್ಟಾಗಿ ಕೂಡಿರೋದು ನೋಡ್ಬೇಕು, ಕೂಡು ಕುಟುಂಬದಾಗಿರ್ಬೇಕು ಅನ್ನೋದು ನನ್ನ ಆಸೆ. ಅಂತದ್ರಾಗ ನೀವಷ್ಟೇ ಯಾಕೆ ಬೇರೆ ಇರ್ಬೇಕು? ಅದಲ್ಲದೆ ನೀನು ಬೇರೆ ಈಗ ಒಬ್ಬೇಕೆ ಅಲ್ಲ, ಬಸ್ರದೀಯ. ಈಗ ಇವನು ಆಫೀಸ್ಗೆ ಹೋಗೋನು, ಅವನು ನನ್ನ ಸಣ್ಣ ಮಗನೂ ಆಫೀಸ್ಗೆ ಹೋಗೋಣ, ಸುಮ್ಮನೆ ಒಬ್ಬೇಕೆ ಅಂತಂದು ಏನು ಮಾಡ್ತಿ? ಇಲ್ಲ ಅಂದ್ರೆ ನಾವು ಒಬ್ರಲ್ದು ಒಬ್ರು ಯಾರನ್ನ ಇದ್ದೇ ಇರ್ತೀವಿ, ಏನಾಗಲ್ಲ, ಇಲ್ಲೇ ಬಂದುಬಿಡ್ರಿ. ನೋಡ್ತಾ ತಗೊಳವ. ಅಯ್ಯ ನಿನ್ನ ಮನೆ ನೀನು ಬರೋಕ್ಕ ಅಲ್ಲ, ನಾನು ಹೊರಗೆ ಹಾಕ್ತಕ್ಕೆ ಬಾ ಅಂತ ಕರೆಯಕತ್ತೀನಿ, ನೀವು ನೋಡ್ತಾನಂತೀಯಲ್ಲ ಬರ್ತೇವೆ ಅನ್ನೋದು ಬಿಟ್ಟು. ನಾನೆಲ್ಲ ಖುಷಿಯಾಗಿ ಹೇಳೋದಕ್ಕೆ ತಡ ಸರಿ ಬಿಡವ ಅಂತಂದು ಖುಷಿ ಪಡ್ತಂತ ನಾನು ಅನ್ಕೊಂಡ್ರೆ ನೀನು ನೋಡ್ತಾನಂತೀಯಲ್ಲ. ಅಯ್ಯೋ ಅದು ಹಂಗಲ್ಲವ, ನೀನು ನಿಂದೇನು ಅಲ್ಲ. ಅತ್ತಿಗೆಮ್ಮೆಲ್ಲ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಿನಗೆ ಗೊತ್ತಲ್ಲ. ನನ್ನ ಸೇರಂಗಿಲ್ಲ ಅವರು, ಸ್ವಂತ ಇದನ್ನ ಸೇರಂಗಿಲ್ಲ. ಇನ್ನು ಈಕಿನ್ನ ಲಕ್ಷ್ಮಿನ ತಂಗಿ ಅಂತ ಒಪ್ಕೊಂಡು ಚೆನ್ನಾಗಿರ್ತಾರಂತೀಯ. ಅಯ್ಯ ಇದು ಒಳ್ಳೆ ಕಥೆ ಆದಪ್ಪ. ಚೆನ್ನಾಗಿರ್ತಾರಂತೀಯ ಅಂದ್ರೆ ಅಕ್ಕ ತಂಗಿಯಪ್ಪ ನೀವು, ಅಣ್ಣ ತಮ್ಮ, ಸ್ವಂತ ಅಣ್ಣ ತಮ್ಮ, ಏನು ಬೇರೆಯವರಲ್ಲ ಹೊರಗಿನವರಲ್ಲ, ಹೆಂಗಾದ್ರೂ ಹೊಂದ್ಕೊಂಡು ಹೋಗಲೇಬೇಕು. ಏನೋ ನಾನು ನೋಡಿ ಸೊಸಿ ಎಲ್ಲ ಅಷ್ಟ, ಅದು ಬಿಟ್ಟರೆ ಇನ್ನೇನೈತೆ ಆಕೆ ಹತ್ರ?
ಏನೇನು ಕೊರತೆ ಐತೆ ಆಕೆ ಹತ್ರ? ಈ ಮನೆ ಸೊಸಿನ ಆಕಿಗೆ ಎಷ್ಟು ಹಾಕೈತಿ, ಆಕಿಗೆ ಅಷ್ಟು ಐತಿ. ನೀ ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನು ನಿಮ್ಮ ಅಣ್ಣನ ಹತ್ರ ಹೇಳೇನಿ, ಆಕಿ ಇಷ್ಟೇನೆ ಹೆಂಗೆ ಇರಪ್ಪ, ಈಗ ಸ್ವಲ್ಪ ಅವ್ರು ಬಂದ್ಮ್ಯಾಗ ಅವ್ರು ಇಲ್ಲೇ ಬರ್ತಾರಾ ಅಂತಂದು ಆಕೆ ಹತ್ರನೂ ಮಾತಾಡೇನೆ. ಆಕಿನೂ ಹ್ಞೂ ಅಂದಾಳ, ಬಂದ್ಮ್ಯಾಗ ಎಲ್ಲರೂ ಹೊಂದ್ಕೊಂಡು ಹೋಗೋದು ಕಲೀರಿ ಅಂತಂದು ಹೇಳೇ. ನಾನು ಹಂಗೇನಾಗಲ್ಲ ತಗ, ನಾನು ಅದನ್ನಲ್ಲ. ನೀನು ಏನು ಹೆದರ್ಕೋಬೇಡ, ಆರಾಮಾಗಿ ಬಾ ಇಲ್ಲಿ ಕರ್ಕೊಂಡು, ಎಲ್ಲರೂ ಒಟ್ಟಿಗೆ ಇರೋಣಂತೆ. ಹ್ಞೂ ಸರಿ ತಗೊಳವ, ನೀನು ಇಷ್ಟು ಹೇಳಿದ್ಮ್ಯಾಗ ಮತ್ತೇನು ನೋಡ್ತೀವಿ. ಈಗ ಈ ತಿಂಗಳು ಇನ್ನೊಂದು 15 ದಿನ ಐತೆ ಬಾಡಿಗೆ ಕೊಡೋದು. ಈ ತಿಂಗಳು ಅಷ್ಟು ಒಂದು 30ನೇ ತಾರೀಕಿಗೆ ಅನ್ನತ್ತಿಗೆ ಇದು ಮಾಡ್ಕೊಂಡು ಬಂದುಬಿಡ್ತಾವಂತೆ. ಇನ್ನೊಂದು ನಾವು ಎಷ್ಟನೇ ತಾರೀಕಿಗೆ ಹೋಗಿದ್ವಿ ನೆನಪಿಲ್ಲ ನನಗೆ, ಕ್ಯಾಲೆಂಡರ್ನಾಗ ಬರೆದಿಟ್ಟಿದ್ದೆ ನೋಡಿ. ಮತ್ತು ಬಾಡಿಗೆ ಗಿಡಿಗೆ ಎಲ್ಲ ಕೊಟ್ಟು ಸರಿ ಮಾಡಿ ಬರ್ತಾವಂತ. ಸರಿ ಬಾರವ, ಆ ಕಡೆ ಮುಂದೆ ಹೋಗೋಣಂತೆ. ಮತ್ತೆ ಅವ್ರು ನೋಡು ಅವ್ರವ್ರ ಮಾತಾಡ್ಕೊಂಡ್ರು ಅಂತ ನನಗೆ ಕೇಳೋಣ ನನ್ನ ಸೊಸೆಯೇನು. ಸ್ವಲ್ಪ ಆದಷ್ಟು ನೀನು ಆಕೆ ಹತ್ರ ಹುಷಾರೇ ಇರವ. ಸ್ವಲ್ಪ ಒಳ್ಳೆ ಕೇಳೋಣ, ಏನು ಸ್ವಲ್ಪ ದುಡ್ಡಿನ ಮ್ಯಾಗ ಅದ್ರ ಮ್ಯಾಗ ಆಸೆ ಜಾಸ್ತಿ. ಎಲ್ಲ ನನ್ನ ಗಂಡದ್ದು ಹೋಗೋತಲ್ಲ ನಂದು ಅಂತಂದು ತಿಳ್ಕೊಂಡಾಳಕ್ಕಿ. ಈಗ ಇವನು ಇದ ಮನೆಗೆ ಸೇರಿದನು, ಮನೆಯಿಂದ ಹೊರಗೆ ಹೋಗಿದ್ದಕ್ಕೆ ಚೆನ್ನಾಗಾಗ್ಬಿಟ್ಟತೆ. ಅದಕ್ಕೆ ಏನಾಗಲಿ, ಒಟ್ಟು ಅಕ್ಕಿಗೆ ಅಷ್ಟೇ ಅಕ್ಕೈತೆ, ನಿನಗೂ ಅಷ್ಟೇ ಆಗ್ತೈತಿ. ನೀನೇನು ಇದು ಮಾಡಬೇಡ, ಆರಾಮಾಗಿರುವಂತಿಲ್ಲಿ. ಬರ್ರಿ ಆ ಕಡೆ ಹೋಗೋಣಂತ ಮುಂದೆ. ಬಾರವ ಒಳಗೆ. ಗಂಗಾ, ಏ ಗಂಗಾ, ಏನು ಮಾಡಕತ್ತಿ? ಬಾ ಇಲ್ಲಿ. ಏನು ಮಾಡತ್ತೆ? ಓ ಬಂದ್ರೇನು? ಯಾವಾಗ ಬಂದ್ರು? ಅದಕ್ಕೆಮ್ಮ ಆರಾಮದಿರ? ಹೂನಪ್ಪ ಆರಾಮದೇವ ನೋಡು. ನೀವು ಆರಾಮದ್ದೀರಾ? ಅಕ್ಕ ಆರಾಮದೀಯಾ? ಆರಾಮದೇನಿ. ನೀನು ಹೆಂಗದಿ? ಪ್ರೆಗ್ನೆಂಟ್ ಅದಿ ಅಂತೆಲ್ಲ, ಎಷ್ಟು ತಿಂಗಳು? ಈಗ 3 ತಿಂಗಳು ಅಕ್ಕ. ಏನು ಮಾಡಾಕ್ತಿ ಅಂತಂದು ಕೇಳಿದ್ರಲ್ಲ ಅತ್ತಿ, ಹೋಳಿಗೆ ಸಿಕ್ಕಣ್ಣೆ ಮಾಡಕ್ಕೆ ಕೇಳಿದ್ರಲ್ಲ, ಮತ್ತು ಮಾಡ್ಬೇಕಲ್ಲ, ಅಕ್ಕ ಮಾಡಕತ್ತಿದ್ದೆ. ಮತ್ತು ಇನ್ಯಾರದಾರು ಮಾಡೋರು, ನಾನು ಒಬ್ಬಾಕೆ ಎಲ್ಲ ಮಾಡೋದು. ಹ್ಞೂ ಮಾಡುವಂತಾಗ ಗೊತ್ತೈತೆ. ಮತ್ತು ನೀನು ಒಬ್ಬಾಕೆ ಅಂದು ಅದಕ್ಕಾಗಿನ ಈಕಿನ ಬರೋಕೆ ಅಂತಗ ಈಗ ಬರ್ಬೋದು ನನ್ನ ಮಗಳು. ಅಯ್ಯ ಏನಂಗ ಎಲ್ಲ ನಿನಗೆ ಹೇಳ್ತಾರ, ನಾವು ಮಾಡ್ತೀವ. ಭಾಳ ಜನ ಹಾಕಾರ ನನಗೂ ಗೊತ್ತು, ಅದಕ್ಕೆ ಸ್ವಲ್ಪ ಜಲ್ದಿ ಬಾ ಅಂತಂದು ಹೇಳೀನಿ. ಈಗ ಬರ್ತಾಳೆ ತಗ. ನಾನು ಬೇಡ ಐಕೇನಿ. ನಿಮ್ಗೇನು ಕೊಡಲಿ? ಸರ್ಬತ್ ಮಾಡಿಕೊಡ್ಲಾ, ಏನೋ ಮಜ್ಜಿಗೆ ಮಾಡಿಕೊಡ್ಲಾ? ಇಲ್ಲಕ್ಕ ಏನು ಬೇಡ, ಇವಾಗಿನೂ ಹಂಗೆ ಟಿಫನ್ ಮಾಡ್ಕೊಂಡು ಹಂಗೆ ಬಂದ್ವಿ. ಏನರ ಸಹಾಯ ಮಾಡಲೇನಕ್ಕ? ಬರ್ತಾನೆ ನಡ್ರಿ, ನಾನು ಸ್ವಲ್ಪ ಏನರ ಸಹಾಯ ಮಾಡ್ತಾನಂತೆ. ಪಾಪ ಎಲ್ಲರಿಗೂ ಮಾಡ್ದಂದ್ರೆ ಭಾಳ ಹೊತ್ತಾಕತಿ. ಇರ್ಲಿ ಬಿಡವ, ಈಗ ನನ್ನ ಮಗಳು ಬರ್ತಾಳ, ಇಬ್ಬರು ಸೇರಿ ಮಾಡ್ತಾರೆ ಬಿಡು. ನೀವು ಮೊದಲ ಈಗ ಭಾಳ ಹೊತ್ತು ಒಲೆ ಮುಂದೆ ನಿಂತು ಮಾಡಬಾರ್ದು. ಅದು ಬರೋದಿನ ಇವತ್ತ ಬಂದು ಇಲ್ಲಿ ಬಂದಾಗ ಇಲ್ಲಿ ಬರ್ತೀಯಲ್ಲ, ಹೆಂಗಿದ್ರೆ ಕಟ್ಟಿಲ್ಲೇ ಇರ್ತೀಯಲ್ಲ, ಮಾಡೋದು ಇದ್ದದ್ದ. ಆರಾಮಿರು, ಇವತ್ತೊಂದು ದಿನ ಏನಾಗಲ್ಲ. ಇನ್ನು ಮನೆಗೆ ಬಂದಿಲ್ಲ ಅಲ್ಲ, ಹೊಸ ಸೊಸೆ ಮ್ಯಾಗ ಇಷ್ಟು ಕಾಳಜಿ ನಮ್ಮ ಅತ್ತಿಗೆ. ಇವತ್ತಿನ ಬಂದು ನೀನು ಯಾಕೆ ಬರ್ತೀವ? ನಾನು ಮಾಡ್ಕೊಂತಾನೆ ಬಿಡು, ಆರಾಮಾಗಿ ಕುತ್ಕೊಂಡು ನೀನು. ನಾನೆಲ್ಲ ಅದನ್ನಲ್ಲ, ನಾನು ಯಾಕೆ ಅದೀನಿ, ನಾನೆಲ್ಲ ಮಾಡ್ತೇನೆ ತಗ. ಏನೂ ಅನ್ಕೋಬೇಡವ, ಆಕೆ ಸ್ವಲ್ಪ ಮಾತಾಡೋದ ಹಂಗೆ ಮಾತಾಡ್ತಾಳೆ. ಇಲ್ಲತ್ತಿ ನಾನೇನು ಅನ್ಕೊಂಡಿದ್ದೆ. ಆದಷ್ಟು ಸ್ವಲ್ಪ ನೀನು ಕೆಲಸ ಕಮ್ಮಿ ಮಾಡೋದು ನೋಡ್ಕೆ. ಯಾಕಂದ್ರೆ 2ನೇದು 3ನೇದು ಆದ್ರೆ ಏನಾಗಲ್ಲವ. ಇನ್ನೂ ಮೊದಲೇ ಬಸ್ರಲ್ಲ, ಸ್ವಲ್ಪ ಹುಷಾರಿಂದ ಇರಬೇಕು. ಅದ್ರಾಗೂ 3-4 ತಿಂಗಳಾಗೋವರೆಗೂ ಸ್ವಲ್ಪ ಹುಷಾರಿಂದ ಇರಬೇಕು. ಜಾಸ್ತಿ ನಿಂದಿರೋದು, ಅಜ್ಜಿಯನ್ನು ಕೆಲಸ ಮಾಡೋದು ಅದೆಲ್ಲ ಮಾಡಬಾರ್ದು. ಯವ್ವ, ನನ್ನ ಮಗಳು ಬಂದು ಅನಿಸ್ತೈತಿ. ಯವ್ವ ಆರಾಮದೀಯ? ಎಷ್ಟು ದಿನ ಆಗಿತ್ತವೆ ನೀನು ನೋಡಿ. ನೀನಂತೂ ಆ ಕಡೆ ಬರೋಂಗಿಲ್ಲವ. ಏನು ಇಬ್ಬಿಬ್ರು ಸೊಸೆ ಅಂದ್ರೆ ಸಿಕ್ಬಿಟ್ಟಾರ, ಮಗಳನ್ನ ಮರ್ತು ಬಿಡ್ತೀಯವ ನೀನು. ಅಣ್ಣ ತಮ್ಮಂದ್ರಿಗಂತೂ ನಾವಂದ್ರು, ಅಣ್ಣಲ್ಲ ತಮ್ಮಂದ್ರಿಗಂತೂ ನಾವು ನೆನಪ ಇಲ್ಬಿಡು. ಹಂಗೆ ಯಾಕಂತೀಯ? ಈಗೇನು ಯಾರು ಕಳ್ಸಿರಂತ ಮಾಡಿದ್ದೆ? ಇವರೆಲ್ಲ ಯಾವಾಗ ಕಳಿಸ್ತಿದ್ರವ ನನ್ನ ಮಕ್ಕಳು? ನಾನಾ ಹೇಳಿದ್ಕ ಇವನು ಕಳ್ಸಿರೋದು. ಮತ್ತೆ ಹೋಳ್ಗೆ ಮಾಡೋಕ್ಕೆ ಹೇಳಪ್ಪ, ಭಾಳ ದಿನ ಆಗೈತಿ. ಅಕ್ಕರ್ನ ತಂಗಿಯರನ್ನ ಇದ್ದಾರನ್ನ ಸ್ವಲ್ಪ ತವ್ರ ಮನೆಗೆ ಇವಾಗ ಕಳ್ಸೋದು ಕರೆಯೋದು ಮಾಡ್ರಿ ಅಂತಂದು ಹೇಳಿದ್ಕ ಫೋನ್ ಮಾಡಿ ಹೇಳೇನು ನೋಡು. ಚಿಕ್ಕಮ್ಮ ಆರಾಮದ್ದೀರ? ಚಿಕ್ಕಪ್ಪ ಆಮೇಲೆ ಇವರು ಹುಡ್ರು ಯಾರು ಬರಲಿಲ್ಲ? ಹೌದು, ನೀನು ಒಬ್ಬಕ್ಕೆ ಬಂದಿರ, ಅವರು ಕರ್ಕೊಂಬರ್ಬೇಕಿಲ್ಲ? ಯವ್ವ ನಿಮ್ಮ ಅಳಿಯನ್ನ ಕರೆದೆ, ನಿಮ್ಮ ಅಳಿಯಿಂದ ಏನೋ ಕೆಲಸ ಐತಿ, ನೀನು ಹೋಗ್ಬೋಗಂತಂದ್ರು. ಇವು ಹುಡುಗರು ಅವರು ನಮ್ಮೂರಾಗ ಅಲ್ಲಿ ಇವರು ನಮ್ಮ ಮನೆಯವ್ರ ತಮ್ಮ ಅವರು ಎಲ್ಲರೂ ಏನೋ ರಜಕ್ಕೆ ಬಂದಾರಂತಪ್ಪ, ಭಾಳ ಹುಡುಗರು. ಅದಕ್ಕೆ ಅಲ್ಲೇ ಹೋಗ್ಕವಿ ಅಂದ್ರೆ ನಾವು ಈಗೀಗ ಇಲ್ಲಿಗೆ ಬಂದೇವೆ. ಫಸ್ಟ್ ಅವ್ರ ಜೊತೆಗೆಲ್ಲ ಆಟಾಡ್ಕೊಂತ ಬೆಳೆದದ್ದು, ಅದಕ್ಕೆ ಅವ್ರಿಗೆ ಸ್ವಲ್ಪ ಆ ಕಡೆನ ರೋಡ ಜಾಸ್ತಿ ಐತೆ, ಅದಕ್ಕೆ ಅಲ್ಲೇ ಹೋಗ್ಯಾರ, ರಜೆ ಐತಲ್ಲ. ನಮ್ಮ 5 ಮಕ್ಕಳು ಆಮೇಲೆ ನಮ್ಮ ಮನೆಯವ್ರ ತಂಗಿ ಮಕ್ಕಳು ಎಲ್ಲರೂ ಸೇರಿಬಿಟ್ರು, ಮುಗೀತು, ಏನೇನು ಬೇಡ ಅವ್ರಿಗೆ. ಅದಕ್ಕೆ ನಾವು ರಜೆ ಐತವ ಅಲ್ಲಿಗೆ ಹೋಗ್ಕವಂತಂದು ಅಲ್ಲಿಗೆ ಹೋಗ್ಯಾರ ನೋಡಿ. ಈಗ ಒಂದು 4-5 ದಿನ ಆಯ್ತು, ಹೋಗಿ ಇದ್ದಿದ್ರೆ ಕರ್ಕೊಂಬರ್ತಿದ್ದೆ, ಅಲ್ಲಿಗೆ ಹೋಗ್ಯಾರ ಅವರೆಲ್ಲ. ನೋಡಿ ಬಂದಾರೆಲ್ಲ ಬರೀ ಅಲ್ಲೇ ಮಾತಾಡ್ಕೊಂತ ನಿಂತು ಬಿಡ್ತಾರೆ. ಅಡುಗೆ ಮನೆಗೆ ಬಂದು ಏನು ಮಾಡ್ಬೇಕು ಅನ್ನೋದು ಬಿಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಹೋಳಿಗೆ ಸಿಕ್ಕಣ್ಣೆ ಮಾಡೋಕ್ಕೆ ಹೇಳಿದ್ರೆ ಮುಗೀತು. ಸ್ವಲ್ಪ ಅದು ನಮ್ಮ ಅತ್ತಿಗಾರ ಬುದ್ಧಿ ಬೇಡ, ನನ್ನ ಮಗಳು ಬರೋತ್ತಿಗೆ ದೌಡ್ ಬರ್ತಾಳ, ಅದಕ್ಕಾಗೇ ಕರ್ಸೇನೆ ಅಂತ ನಂತರ ಮಾತಾಡ್ಸ್ಕೊಂತ ನಿಂತಿರೋದು ನೋಡು. ಚಿಕ್ಕಮ್ಮ ಯಾವಾಗ ಬಂದ್ರಿ ನೀವು? ಆರಾಮೇನ ಗಂಗಾ? ನಾನು ಈಗ ಬಂದೆವೇನು,
ಈಗ ಬಂದಾಗ ಮಾತಾಡ್ಕೊತ ನಿಂತಿದ್ದೆ ನೋಡು. ಓ ಹೌದೇನ್ರಿ. ನಾನು ಒಬ್ಬಾಕೆ ಅಲ್ಲಿ ಮಾಡೋದು ನಿಂತು ಒಂಥರ ಶಿಕೆದಂಗೆ ಆತು ಒಲಿ ಮುಂದೆ ನಿಂತ್ಕೊಂಡು, ಅದಕ್ಕೆ ಸ್ವಲ್ಪ ಹಂಗೆ ಹೊರಗೆ ಬಂದೆ. ನಡಿಯವ್ವ, ನಾನು ಸ್ವಲ್ಪ ಏನಾರ ಸಹಾಯ ಮಾಡ್ತಾನಂತೆ, ನಡಿ. ಮತ್ತು ಪಾಪ ಎಲ್ಲರಿಗೂ ಹೋಳಿಗೆ ಕಡಿಮೆ ಮಾಡೋದಂದ್ರೆ ಲೇಟ್ ಆಗತಿ, ನಡಿ. ನೋಡುವ, ನಿನ್ನ ಸೊಸಿ ಡೈರೆಕ್ಟಾಗಿ ಬಂದ್ ಮಾಡ್ರಿ ಅಂತಂದು ಹೇಳೋಕ್ಕಾಗ್ಲಾರ್ದ ಒಬ್ಬಾಕೆ ಮಾಡೋದು ಅಂತಂದು ರಾಗ ತೆಗಿತಾ. ಇಲ್ಲ ಭಾಳ ಆಕತ್ತಲ್ಲ, ಎಲ್ಲರಿಗೂ ಮಾಡ್ಬೇಕಲ್ಲ ಮತ್ತು ಹೋಳಿಗೆನ. ಆಕೆ ಅವಾಗಿಂದ ನಂದು ಇಕ್ಕಿ ಒಕ್ಕನೆ ಅಂತಂದು ನಾನು ಸ್ವಲ್ಪ ಸಹಾಯ ಮಾಡ್ತಾನಂದು. ಮತ್ತು ಇಕ್ಕಿನೇನು ಕಳ್ಸೋದು, ಬಸ್ರು ಬೇರೆ ಅದಳ ಭಾಳ ಹೊತ್ತು ನಿಂತು ಮಾಡೋದು. ಏನರ ಸ್ವಲ್ಪ ಆಗಿದ್ರೆ ದೌಡ್ ಹಾಕುತ್ತಾ, ಹೋಳಿಗೆ ಸಿಕ್ಕರಣೆ ಎಲ್ಲಿವ ಭಾಳ ಹೊತ್ತಾಗ್ಬಿಡ್ತೈತೆ. ಅದಕ್ಕೆ ಈಗ ನನ್ನ ಮಗಳು ಬರ್ತಾಳೆ ತಗೊಂಡಿದ್ದೆ, ಅದಕ್ಕೆ ಬಂದಾಳೆ. ಆಕೆಗೆ ಸ್ವಲ್ಪ ಬರೋ ಮಟನೂ ಪುರ್ಸತ್ತಿಲ್ಲವ ನನ್ನ ಸೊಸಿಗೆ. ಸರಿ ತಗ, ಮತ್ತೇನು ಬೇಜಾರು ಮಾಡ್ಕೋಬೇಡ. ಇಲ್ಲಿ ಬಂದು ನಾನು ಮಾಡ್ಬೇಕಂತ ಅನ್ಕೋಬೇಡವ ಮತ್ತೆ. ಅಯ್ಯ ನಿಂದೊಳಗೆ ಕತಿ ಆತವ, ನಾನು ಯಾಕೆ ಹಂಗೆ ಅನ್ಕಡ್ಲಿ? ನಾನು ಯಾರಿಗಾರ ಬೇರೆ ಮನೆಗೆ ಹೋಗಿ ಮಾಡ್ತಾನೇನು? ನಮ್ಮ ತಮ್ಮಂದ್ರು ನಮ್ಮ ಅವ್ಗ ಅಲ್ಲ ನಾನು ಮಾಡೋದು. ಸರಿ ತಗ, ನೀನು ಆರಾಮಾಗಿ ಕುತ್ಕೊಳ್ರಿ ಮಾತಾಡ್ಕೊಂತ. ನಾನು ಅಕ್ಕಿ ಸೇರಿ ಎಲ್ಲ ಜಲ್ದಿ ಊಟ ಮಾಡಿ ಕರಿತಾವಂತೆ, ಎಲ್ಲರೂ ಸೇರಿ ಊಟ ಮಾಡೋಣಂತೆ. ಕುತ್ಕೊಂಡಿರವ ಇಲ್ಲೇ ಅಂದ್ರೆ ಆ ಕಡೆ ಎದುರಿಗಿನ ಮನೆಯವರು ಅವ್ರದ್ದು ಹೊಲ ಐತಿ. ಅವ್ರ ಹೊಲದಾಗ ಇದ್ದು ಮಾವಿನ ಹಣ್ಣಿಂದು ಮರ, ಮಾವಿನ ಹಣ್ಣು ತರ್ತಾ ಬಂದಿದ್ರು. ತಂದ್ರೇನ ನಾವು ಅಂದಿದ್ವಿ ಹಿಂಗೆ ನಾಳೆ ಬೇಕು ಅಂದಿದ್ವಿ, ನಾಳೆ ಬೆಳಗ್ಗೆ ತಂದು ಕೊಡ್ತಾವ ಅಂದಿದ್ರು. ಕೇಳಿ ಬರ್ತಂತಡಿ ತಂದಾರೇನು.